ನಮಸ್ತೆ ಎಲ್ಲರಿಗೂ ಮಾಂತರಗ್ಲ ನಮಸ್ಕಾರ. ದಕ್ಷಿಣ ಕನ್ನಡದ ಒಂದು ಸಾಂಪ್ರದಾಯಿಕ ತಿಂಡಿ ಇವತ್ತು ಮಾಡ್ತಾ ಇದ್ದೇನೆ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಮಾವಿನ ಹಣ್ಣಿನೊಂದಿಗೆ ಹಲಸು ಕೂಡ ಎಲ್ಲ ಕಡೆ ಈಗ ಸಿಗ್ತಾ ಇದೆ. ಇವತ್ತು ಹಲಸಿನ ಹಣ್ಣಿನ ಒಂದು ಕಡುಬು ಮಾಡೋಣ. 3 ಕಪ್ಪಿನಷ್ಟು ಹಲಸಿನ ತೊಳೆ ತಗೊಂಡಿದ್ದೇನೆ. ಇದು ತುಂಬ ಹಣ್ಣಾಗಿರುವ ಕಾರಣ ನಿಮಗೆ ಇಲ್ಲಿ ಮೆತ್ತೆ ಕಾಣ್ತಾ ಇದೆ. ಇದನ್ನು ನೀರು ಹಾಕದೆ ನಾನು ನೈಸಾಗಿ ರುಬ್ಬಿ ತರ್ತೇನೆ. ಈಗ ಒಂದು ಪಾತ್ರೆಗೆ 2 ಕಪ್ಪಿನಷ್ಟು ಅಕ್ಕಿ ರವೆ ಹಾಕಿಕೊಳ್ಬೇಕು, ಅಂದರೆ ಇಡ್ಲಿ ರವೆ. ಇದನ್ನು 3 ರಿಂದ 4 ಸತಿ ಚೆನ್ನಾಗಿ ತೊಳಿಬೇಕು. ಇಡ್ಲಿ ರವೆಯ ಬದಲು ನೀವು ಅಕ್ಕಿಯನ್ನು ನೆನೆಸಿ ರುಬ್ಬಿ ಕೂಡ ಮಾಡ್ಬೋದು. ಈಗ ತೊಳೆದ ಅಕ್ಕಿ ರವೆಯನ್ನು ಮತ್ತು ರುಬ್ಬಿದ ಹಲಸಿನ ಮಿಶ್ರಣವನ್ನು ಮಿಕ್ಸಿಂಗ್ ಬೌಲಿಗೆ ಹಾಕೋಣ. ಈಗ ಇದಕ್ಕೆ ನಾನು ಅರ್ಧ ತೆಂಗಿನಕಾಯನ್ನು ತುರಿದಿಟ್ಟಿದ್ದೆ, ಅದನ್ನು ಸ್ವಲ್ಪ ನೀರು ಹಾಕಿ ರುಬ್ಬಿ ತರ್ತೇನೆ. ಈ ಹದಕ್ಕೆ ಇರಲಿ. ಇದನ್ನು ಕೂಡ ಮಿಕ್ಸಿಂಗ್ ಬೌಲಿಗೆ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ ಬೆಲ್ಲ ಹಾಕ್ಕೊಳ್ಬೇಕು. ನಾನು ತಗೊಂಡ ಹಲಸಿನ ಹಣ್ಣು ತುಂಬ ಸಿಹಿ ಇದ್ದ ಕಾರಣ ನಾನು ಅರ್ಧ ಕ್ಯೂಬ್ನಷ್ಟು ಮಾತ್ರ ಬೆಲ್ಲ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ನಾನು ಒಂದು ಸಣ್ಣ ಬೌಲ್ನಷ್ಟು ತೆಂಗಿನಕಾಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಕೊಬ್ಬರಿ ಎಲ್ಲ ಇದು ತೆಂಗಿನಕಾಯಿ, ಇದು ಹಾಕಿದರೆ ರುಚಿ ಜಾಸ್ತಿ. ಈಗ ಎಲ್ಲವನ್ನು ಸ್ವಲ್ಪವೂ ನೀರು ಹಾಕದೆ ಮಿಕ್ಸ್ ಮಾಡಿಕೊಳ್ತೇನೆ. ಈ ಹದದಲ್ಲಿ ಇರಲಿ. ಹಲಸಿನ ಕಡುಬನ್ನು ನಾನು ಬಾಳೆ ಎಲೆಯಲ್ಲಿ ಹಾಕಿ ಬೇಯಲ್ಲಿ ಇಡುವ ಕಾರಣ ಈ ಹದದಲ್ಲಿ ಬೇಕು. ನೀವು ಇಡ್ಲಿ ಸ್ಟ್ಯಾಂಡಲ್ಲಿ ಇಡೋದಾದರೆ ಇದಕ್ಕಿಂತ ಸ್ವಲ್ಪ ನೀರು ಮಾಡಿಕೊಳ್ಬೋದು, ಅಂದರೆ ಇಡ್ಲಿ ಹಿಟ್ಟಿನ ಹದಕ್ಕೆ ಮಾಡಿಕೊಳ್ಬೋದು. ಒಂದು ಬಾಳೆ ಎಲೆಯನ್ನು ಹೀಗೆ 2 ತುಂಡುಗಳಾಗಿ ಕಟ್ ಮಾಡಿಕೊಳ್ತೇನೆ. ಬಾಳೆ ಎಲೆ ಅಗಲ ಜಾಸ್ತಿ ಇದ್ದರೆ ಹೀಗೆ ನಡುವಲ್ಲಿ ಕೂಡ ಕಟ್ ಮಾಡಿಕೊಳ್ಬೋದು. ಹೀಗೆ ಎಲ್ಲವನ್ನು ರೆಡಿ ಮಾಡಿಕೊಳ್ತೇನೆ. ಹೀಗೆ ಪ್ರತಿಯೊಂದು ಎಲೆಯನ್ನು ನಾನು ಒಲೆಯ ಮೇಲೆ ಇಟ್ಟುಕೊಂಡು ಬಾಡಿಸ್ಕೊಳ್ತೇನೆ. ಇದು ಬೆಂಕಿ ಹಿಡಿತದ ಅಂತ ಏನು ಭಯ ಪಡಬೇಡಿ, ಹಸಿ ಇರುವ ಕಾರಣ ಇದಕ್ಕೇನು ಬೆಂಕಿ ಹಿಡಿಯೋದಿಲ್ಲ. ಹೀಗೆ ಬಾಡಿಸಿಕೊಳ್ಳುವುದರಿಂದ ಬಾಳೆ ಎಲೆ ಹರಿಯುವುದಿಲ್ಲ. ಹೀಗೆ ಎಲ್ಲ ಎಲೆಯನ್ನು ಬಾಡಿಸ್ಕೊಳ್ಬೇಕು. ಬಾಡಿಸಿಕೊಂಡ ಮೇಲೆ ಎಲ್ಲವನ್ನು ಚೆನ್ನಾಗಿ ತೊಳೆದು ತರ್ತೇನೆ. ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆ ಇಟ್ಟು ರೆಡಿ ಮಾಡಿದ್ದೇನೆ. ಈಗ ಪ್ರತಿಯೊಂದು ಬಾಳೆ ಎಲೆಗೂ ಹಿಟ್ಟು ಹಾಕಿ ರೆಡಿ ಮಾಡೋಣ. ಒಂದು ಎಲೆಗೆ 1 ರಿಂದ 1.5 ಸೌಟ್ನಷ್ಟು ಹಿಟ್ಟು ಹಾಕ್ಕೊಂಡ್ರೆ ಸಾಕು. ಈ ರೀತಿಯಾಗಿ ಮಡಚಿಕೊಳ್ಬೇಕು. ಬಾಳೆ ಎಲೆಯನ್ನು ನಾವು ಮೊದಲೇ ಬಾಡಿಸಿರೋದರಿಂದ ಯಾವ ರೀತಿ ಬೇಕಾದ್ರೂ ಮಡಚಲಿಕ್ಕೆ ಆಗ್ತದೆ, ಇಲ್ಲದ್ರೆ ಅದು ಹರಿತದೆ. ಈಗ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಡೋಣ. ಮಡಚಿದ ಸೈಡನ್ನು ಕೆಳಗಡೆ ಬರುವಾಗಿ ಇಡಬೇಕು. ಈಗ ಇನ್ನೊಂದನ್ನು ರೆಡಿ ಮಾಡ್ತಾ ಇದ್ದೇನೆ. ಹಲಸಿನ ಕಡುಬಿಗೆ ನಾವು ತುಳುನಾಡಲ್ಲಿ, ದಕ್ಷಿಣ ಕನ್ನಡದಲ್ಲಿ ಹಲಸಿನ ಗಟ್ಟಿ ಅಂತವೇ ಹೇಳ್ತೇವೆ. ಎಲ್ಲ ರೆಡಿ ಆಯಿತು. ಈಗ ಇದನ್ನು ಮುಚ್ಚಿ 45 ನಿಮಿಷದಷ್ಟು ಹೊತ್ತು ಬಿಡಬೇಕು. ಬೇಯಲಿಕ್ಕೆ ಅಷ್ಟು ಹೊತ್ತು ಬೇಕು. ಊರಲ್ಲಿ ಹಲಸಿನ ಗಟ್ಟಿಗೆ ನಮಗೆ ಅಮ್ಮ ತೆಂಗಿನ ಹಾಲು ಮಾಡಿ ಕೊಡ್ತಾ ಇದ್ಲು. ಇವತ್ತು ನಾನು ಕೂಡ ಅದನ್ನೇ ಮಾಡ್ತಾ ಇದ್ದೇನೆ. ಒಳ್ಳೆಯ ಕಾಂಬಿನೇಷನ್. ಈಗ ಹಾಲಿಗೆ ನಾನು 1 ತೆಂಗಿನಕಾಯಿ ತಗೊಂಡಿದ್ದೇನೆ. ಈಗ ಇದನ್ನು ಸಣ್ಣ ಕಟ್ ಮಾಡಿ ನಾನು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಇದನ್ನು ಅಗತ್ಯ ಇರುವಷ್ಟು ನೀರು ಹಾಕಿ ರುಬ್ಬಿ ತರ್ತೇನೆ. ಈಗ ಇದನ್ನು ಸ್ಟ್ರೈನ್ ಮಾಡಿಕೊಳ್ತೇನೆ. ಈ ರೀತಿ ನಾನು 2 ಸರ್ತಿ ಮಾಡ್ತೇನೆ. ಈಗ ಈ ತೆಂಗಿನ ಹಾಲಿಗೆ ಸ್ವಲ್ಪ ಉಪ್ಪು, ಏಲಕ್ಕಿ ಹುಡಿ ಮತ್ತು ಒಂದು 2 ಸ್ಪೂನಷ್ಟು ಬೆಲ್ಲದ ಹುಡಿ ಹಾಕ್ತಾ ಇದ್ದೇನೆ. ಹಲಸಿನ ಗಟ್ಟಿ ಸಿಹಿ ಇರುವ ಕಾರಣ ತೆಂಗಿನ ಹಾಲು ಕೂಡ ಸಿಹಿ ಮಾಡುವ ಅಗತ್ಯ ಇಲ್ಲ. 45 ನಿಮಿಷ ಆಯಿತು. ಈಗ ಹಲಸಿನ ಕಡುಬು ಕೂಡ ಬೆಂದಿದೆ. ಈಗ ಇದನ್ನು ಸರ್ವ್ ಮಾಡೋಣ. ಈಗ ಬಿಸಿ ಬಿಸಿಯಾದ ಹಲಸಿನ ಕಡುಬನ್ನು ನಾನು ತುಪ್ಪದೊಂದಿಗೆ ಸರ್ವ್ ಮಾಡ್ತಾ ಇದ್ದೇನೆ. ತುಪ್ಪದೊಂದಿಗೂ ಕೂಡ ಇದು ತುಂಬ ಸೂಪರ್. ಈಗ ಇನ್ನೊಂದು ಹಲಸಿನ ಕಡುಬನ್ನು ನಾನು ಹಾಲಿನೊಂದಿಗೆ ಬಡಿಸ್ತಾ ಇದ್ದೇನೆ. ಇದು ಕೂಡ ತಿನ್ನಲಿಕ್ಕೆ ತುಂಬ ರುಚಿ, ತುಂಬ ಮೃದುವಾಗಿ ಕೂಡ ಬಂದಿದೆ. ಹಲಸಿನ ಕಡುಬು ಮಾಡುವಾಗ ಹಲಸಿನ ತೊಳೆಗಿಂತ ಅಕ್ಕಿ ಕಮ್ಮಿ ಇರಬೇಕು, ಆಗ ಇದು ಸಾಫ್ಟಾಗಿ ಬರ್ತದೆ. ಈ ತಿಂಡಿ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಥ್ಯಾಂಕ್ ಯು.